ಇದೊಂದು ನಂದನವನ, ಇದೊಂದು ಹೂದೋಟ, ಅಂದರೆ ಹೃದಯಕ್ಕೆ ಆನಂದ ಪಡಿಸುವ ಬೃಂದಾವನ. ನನ್ನ ಮನಸ್ಸಿಗೆ ನಾ ಆನಂದ ಪಡಿಸಬೇಕಾದರೆ ನಾನೇನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ. ನಾ ಹೇಗಿದ್ದೆ, ಹೇಗಾದೆ, ಮುಂದೇನು ಮಾಡಬೇಕೆಂದು ತಿಳಿಸದೆ ಕಣ್ಣು ಮುಚ್ಚಿ ಕುಳಿತ ಆ ದೇವರು ನನ್ನ ಪರಮ ಶತ್ರುನ. ಸಾಧ್ಯವಿಲ್ಲ. ಅವನು ಸರ್ವರಾತ್ಮಗಳ ತಂದೆ, ಆದರೆ ನನ್ನ ತಂದೆಯನ್ನು ಕೊಂದ ನೀಚ. ಅಪ್ಪ, ಅವ್ವ, ನನ್ನನ್ನು ಅಗಲಿ ಜೀವಿಸಲು ನಿಮ್ಮ ಮನ ಹೇಗೆ ಒಪ್ಪಿತು? ಹೌದು, ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿ ನನ್ನ ಕಣ್ಣು ತಪ್ಪಿಸಿ ಷಂಡನನ್ನ ಮಗನನ್ನು ಹುಡುಕಿ ಮುಂದ ಕರೆದು ಮುಂದದಲ್ಲಿರುವ ಚರವದಿಂದ ನನ್ನ ಪಾದರಕ್ಷಕನಾಗಿ ಮಾಡಿಸಿ ಎತ್ತಿಕೊಂಡು ಬಂದು ನಿಮಗೆ ದರ್ಶನ ಕೊಡದೆ. ನಾನು ಮನುಷ್ಯನಲ್ಲ, ದುಷ್ಟರ ಸಂಹಾರ ಮಾಡುವ ರಾಕ್ಷಸ. ಯಾವುದೋ ಒಂದು ಆಳವಾದ ವಿಚಾರದಲ್ಲಿ ಮುಳುಗಿರುವಂತೆ ಕಾಣ್ತಾ ಇದ್ದೆ ನಮ್ಮ ರಸಿಕ ರಾಜರು. ರಸಿಕ ರಾಜ, ನೀನು ತಲೆ ಕೆತ್ತಿದೀಯಾ? ಮದ್ಯಪಾನ ಬಾಟ್ಲಿ ಕೈಯಲ್ಲಿ ಹಿಡಿದುಕೊಂಡು ನನಗೆ ತಲೆ ಕೆತ್ತಿದೆ. ಏಯ್, ಏನಿನ್ನ ಹೆಸರು? ಅಪ್ಪ, ಈಗಲಾದ್ರೂ ನನ್ನ ಹೆಸರು ಕೇಳಿದ್ರಲ್ಲ ಅಷ್ಟೇ ಸಾಕು. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ಲೇ ಲಕ್ಷ್ಮಿ, ಈ ಅಣ್ಣ ಕಂಗೆಟ್ಟರೆ ಅಣ್ಣನಾಗಿರಲ್ಲ, ಯಮನಾಗಿರ್ತಾನೆ. ಹೋಗಿಬಿಡು, ಯಾಕೆ ನನ್ನ ಸತಾಸ್ತೀಯ? ಅಲ್ಲ, ನೀವು ಕುಡಿದ್ರೇನು ಕುಪ್ಪಳಿಸಿದ್ರೇನು ನಾನು ನಿಮ್ಮಿಂದ ದೂರ ಆಗ್ತೀನಿ ಅಂತ ತಿಳಿದಿದ್ದೀರ. ಅದು ಮಾತ್ರ ಎಂದಿಗೂ ಸಾಧ್ಯವಿಲ್ಲ. ಯಾವತ್ತಿದ್ರು ನೀನೇ ನನ್ನ ಗಂಡ. ಗಂಡ? ತಾಸಿಗೆ ಒಬ್ಬನ ಪಕ್ಕದಲ್ಲಿ ಬಿದ್ದು ಬರುವ ರಂಡಿಯರೆಲ್ಲರೂ ಪ್ರತಿಯೊಬ್ಬ ಗಂಡನಿಗೆ ನೀನೇ ನನ್ನ ಗಂಡ, ನೀನೇ ನನ್ನ ದೇವರು ಎನ್ನುವ ಈಗಿನ ಕಾಲದಲ್ಲಿ ನೀನು ಅಂತ ಸೂರ್ಯನ ದೃಷ್ಟಿಗೆ ಸೇರಬೇಡ. ನೋಡು, ಹೆಣ್ಣಿನ ಮನಸ್ಸೊಂದು ತಿರುಗುವ ಕಾಲ ಚಕ್ರದಂತೆ, ಅದು ಸದಾ ತಿರುಗುತ್ತಲೇ ಇರುತ್ತದೆ. ಯಾವ ಸಮಯದಲ್ಲಿ ಆ ಚಕ್ರ ನಿಂತು ಬಿಡ್ತೋ ಅವಾಗ ಅವಳೊಂದು ಹೆಣ್ಣಾಗುತ್ತಾಳೆ. ಇನ್ನು ನಿನಗೆ ವಿನಯದಿಂದ ತಿಳಿಸಿ ಹೇಳಿದ್ರೆ, ನನಗೆ ಯಾವ ಪ್ರೀತಿ ಪ್ರೇಮ ಬೇಕಾಗಿಲ್ಲ. ನನ್ನ ಆಸೆನೇ ಬೇರೆ, ನನ್ನ ಸೇನೆ ಬೇರೆ. ದಯವಿಟ್ಟು ಹೊರಟೋಗಿನಿಂದ. ಅದು ಮಾತ್ರ ಎಂದಿಗೂ ಸಾಧ್ಯವಿಲ್ಲ. ನೀವು ನನಗೆ ಬೇಕೇ ಬೇಕು. ನನ್ನ ಕರುಳಿಗೆ ನೀವು ತಾಳಿ ಕಟ್ಟಲೇಬೇಕು. ನಾನು ಬೇಕು? ನಿನ್ನ ಕೊರಳಿಗೆ ತಾಳಿ ಕಟ್ಟಬೇಕು? ವಂಡರ್ಫುಲ್, ವೆರಿ 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 ವಂಡರ್ಫುಲ್. ಲೇ ಲಕ್ಷ್ಮಿ, ನನಗೆ ಯಾವಾಗಲೂ ನರ ಕುರಿಗಳ ಕರುಳನ್ನು ಕತ್ತರಿಸಿ ಸಮಾಧಿ ಕಟ್ಟುವುದು ಗೊತ್ತು, ಬಟ್ ತಾಳಿ ಕಟ್ಟುವ ಅಭ್ಯಾಸ ನನಗಿಲ್ಲ. ಏ ಪಿಲ್ಲ, ಅದೇನು ಆಕಾಶ, ಇದೇನು ಇದು ಭೂಮಿ. ಸದ್ಯಕ್ಕಿಷ್ಟಾದ್ರೂ ಗೊತ್ತಿದೆಯಲ್ಲ, ಅದು ಆಕಾಶ, ಇದು ಭೂಮಿ. ಆ ಆಕಾಶ ಭೂಮಿ ಒಂದಾಗಲು ಸಾಧ್ಯವೇ? ಅದಕ್ಕೆ ಎಷ್ಟು ವ್ಯತ್ಯಾಸ ಹೇಳು? ವ್ಯತ್ಯಾಸವಿದೆ. ಆಲ್ ರೈಟ್, ಸಾಕಿಷ್ಟೇ. ನೀನು ಆಕಾಶ, ನಾನು ಭೂಮಿ. ಆ ಆಕಾಶ ಭೂಮಿ ಒಂದಾಗಲು ಸಾಧ್ಯವೇ? ಯಾಕೆ ಹೀಗೆಲ್ಲ ಮಾತನಾಡಿ ಈ ನನ್ನ ಮನಸ್ಸಿಗೆ ಇಷ್ಟೊಂದು ನೋವು ಕೊಡ್ತಾ ಇದ್ದೀರಾ? ಆಕಾಶ ಭೂಮಿ ಅಂತ ಏನೇನೋ ಹೇಳಿ ಯಾಕೆ ಇದು ನನ್ನಿಂದ ದೂರ ಆಗ್ಬೇಕಂತ ವಿಚಾರ ಮಾಡ್ತಾ ಇದ್ದೀರಾ? ಇನ್ಮೇಲೆ ನಾನು ಜೀವಂತವಾಗಿದ್ದು ಏನು ಪ್ರಯೋಜನವಿಲ್ಲ. ನಾನ್ ಜೀವಂತವಾಗಿದ್ರೆ ತಾನೇ ನೀವು ಕಾಡೋದು. ನಾನೇ ಸತ್ತು ಬಿಟ್ರೆ? ಲೇ ಲಕ್ಷ್ಮಿ, ಸಾವಂದ್ರೆ ನಿಮ್ಮಪ್ಪನ ಮನೆ ಆಸ್ತಿ ಅಂತ ತಿಳಿದೀಯಾ? ನೀ ಹುಟ್ಟಿನಿ ಅಂದಾಗ ಹುಟ್ಟಿಸಲು, ಸಾಯ್ತೀನಿ ಅಂದಾಗ ಸಾಯಿಸಲು ಆ ದೇವರೇನು ನಿಮ್ಮ ತಾತ ಅಂತ ತಿಳಿದೀಯಾ?
ನೀವು ಸತ್ರೆ ನನಗೇನಾಗಬೇಕಾಗಿದ್ದಿಲ್ಲ. ಅದೇನೇ ಆಗ್ಲಿ, ನನ್ನ ವಿಚಾರದ ಬಗ್ಗೆ ಹೇಳೋದಕ್ಕೆ ನಾನು ಸತ್ರೆ ಎಷ್ಟು ಬಿಟ್ಟು ಎಷ್ಟು. ಲೇ ಲಕ್ಷ್ಮಿ, ನೀ ಸತ್ರೆ ಈ ಹುಟ್ಟೋ ಸೂರ್ಯ ಹುಟ್ಟುದಿಲ್ಲ, ಮುಳುಗೋ ಸೂರ್ಯ ಮುಳುಗೋದಿಲ್ಲ ಅಂತೀಯ. ಇಲ್ಲ ತಿರುಗುವ ಈ ಪೃಥ್ವಿ ನಿಂತು ಬಿಡ್ತಾ ಅಂತ ತಿಳಿದೀಯ. ಹೋಗಲೇ, ನೀ ಸತ್ತರೆ ನನಗೇನಾಗಬೇಕಾಗಿದೆ? ನೀವು ಹೇಳೋ ಮಾತು ಸತ್ಯ, ಇದ್ಯಾವುದು ಸುಳ್ಳಲ್ಲ. ಇಷ್ಟೆಲ್ಲ ನೀವು ಹೇಳಿದ್ಮೇಲೂ ಕೂಡ ನಾನು ಬದುಕಿದ ಪ್ರಯೋಜನವೇನು? ನಿಮ್ಮ ಮನಸ್ಸನ್ನು ಅರಿಯದೆ ನಾನು ನಿಮ್ಮನ್ನ ಆಸೆ ಪಟ್ಟು ತಪ್ಪು ಮಾಡ್ಬಿಟ್ಟೆ. ನಿಮ್ಮನ್ನ ಆಸೆ ಪಟ್ಟಿರೋ ನಾನೊಂದು ಪಾಪಿ ಹೆಣ್ಣು. ನನ್ನ ನಿಮ್ಮ ಕೈಯಾರೆ ಕತ್ತಿಚ್ಚಿಗೆ ಸಾಯಿಸ್ಬೇಡಿ. ಲಕ್ಷ್ಮಿ, ಲಕ್ಷ್ಮಿ, ನನಗೆ ಹೆಣ್ಣನ್ನು ಕೊಂದು ಅಭ್ಯಾಸವಿಲ್ಲ. ಆದರೆ ನೀನು ಹೇಳುವ ಪ್ರೀತಿ ಪ್ರೇಮ ನನಗೊಂದು ಗೊತ್ತಿಲ್ಲ. ನಾ ಪ್ರೀತಿ ಮಾಡದಿದ್ದರೆ ನೀ ಸತ್ತು ಹೋಗ್ತೀಯ ಅಂತ ಹೇಳ್ತಾ ಇದೀಯ. ಬೇಡ, ನೀ ಸಾಯಬಾರ್ದು, ಇರಬೇಕು. ದೇಖಿಂಗೆ ಕ್ಯಾ ಕ್ಯಾ ಹೋತಾ ಹೈ ಬಾದ್ ಮೇ ದೇಖಿಂಗೆ. ಅರೆ, ನಾನಿನ್ನ ಪ್ರೀತಿಸ್ತೀನಿ ಅಂದ್ರೆ ನೀನು ಸುಮ್ಮನೆ ನಿಂತು ಬಿಟ್ಟಿಯಲ್ಲ. ಯಾಕೆ ಮಾತಾಡಿ? ಕೋಪನಾ? ಅದೆಲ್ಲ ಬಿಟ್ಟಾಕು. Hello everyone. Click on the bell icon to get regular updates from Venus.
तेरी चाहत की चांदनी मेरी आंखों में बस गई मेरी चाहत की चांदनी मेरी आंखों में बस गई खुशबू तेरे जिस्म की मेरी सांसों में बस गई तू मेरी आरज़ू तू है मेरी वफ़ा जिंदगी में कभी अब न होंगे जुदा ऐसी दीवानगी देखी नहीं मैंने किसने जान जाना दीवाना तेरा नाम रख दिया तेरा नाम रख दिया मेरा नसीब है जो मेरे यार ने हंस के